ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ಮಾನ್ಯ ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹನಿ ನೀರಾವರಿಗೆ ಬರುವಂತಹ ಸಬ್ಸಿಡಿಯನ್ನ ಕಡಿತ ಮಾಡಿರುವ ಕುರಿತು ರಾಜ್ಯ ಸರ್ಕಾರವು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಇಲ್ಲಿವರೆಗೂ 75% ನೀಡ್ತಾ ಇದ್ದು, ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಎಲ್ಲಾ ಮೂಲಗಳಿಂದ ಹಣ ಹೊಂದಿಸಲು ಹನಿ ನೀರಾವರಿಗೆ ಬರ್ತಾ ಇದ್ದಂಥ 75% 55ಕ್ಕೆ ಕಡಿತಗೊಳಿಸಿರುವ ಮೂಲಕ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರವು ಹನಿ ನೀರಾವರಿಗೆ ಬರುವಂತಹ ಸಹಾಯಧನವನ್ನು 90%ಕ್ಕೆ ಏರಿಸುತ್ತೇವೆ ಅಂತ ಭರವಸೆಯನ್ನು ನೀಡಿದ್ರು. ಆದರೆ ಈಗ 55%ಕ್ಕೆ ಏರಿಸಿದೆ. ಮೊದಲಿನಂತೆ 75% ಸಹಾಯಧನ ಮುಂದುವರಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಮನವಿಯನ್ನ ಮಾಡಿದೆ. ಈ ಸಮಯದಲ್ಲಿ ಪಟ್ಟಣ ಶಾಖೆಯ ಅಧ್ಯಕ್ಷ ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಅಣ್ಣಪ್ಪ, ಶಿವಮೂರ್ತಿ, ಶ್ರೀಧರ್, ಪ್ರಭು ಮತ್ತು ಮಲ್ಲಿಕಾರ್ಜುನ, ಹಾಲೇಶ್, ಸಂಜೀವಪ್ಪ ಮತ್ತಿತರರು ಭಾಗಿಯಾಗಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮಾನ್ಯ ತೋಟಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಮುಖಾಂತರ ಮಾನ್ಯರೇ ಶ್ರೀ ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಕಡಿಮೆ ಮಾಡಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇಲ್ಲಿಯವರೆಗೆ ಹನಿ ನೀರಾವರಿಗೆ 75% ಸಹಾಯಧನ ನೀಡುತ್ತಿತ್ತು. ಸರ್ಕಾರದ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಸಿದ್ದರಾಮಯ್ಯನವರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಎಲ್ಲ ಮೂಲಗಳಿಂದ ಹಣ ಹೊಂದಿಸಲು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು 75% ಕಡಿತಗೊಳಿಸಿ 55%ಕ್ಕೆ ಇಳಿಸುವ ಮೂಲಕ ರೈತರಿಗೆ ತುಂಬ ಅನ್ಯಾಯವಾಗುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ 90% ಹೆಚ್ಚಿಸುತ್ತೇನೆಂದು ಭರವಸೆ ನೀಡಿತ್ತು. ಆದರೆ ರೈತರಿಗೆ ದೊರೆಯುವ ಸಹಾಯವನ್ನು ತುಂಬ ಕಡಿತಗೊಳಿಸಿದೆ. ಮೊದಲಿನಂತೆಯೇ ಮುಂದುವರಿಸಬೇಕೆಂದು ಮನವಿ ಮಾಡುತ್ತೇವೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹೊಳಲ್ಕೆರೆ ತಾಲೂಕು ರೈತ ಸಂಘ. ಹೊಳಲ್ಕೆರೆ ಪಟ್ಟಣ ಶಾಖೆಗೆ ನೀವು ಮನವಿ ಕೊಟ್ಟಿದ್ದೀರಾ. ಮತ್ತು 75% ಜನರಲ್ ವರ್ಗದ ರೈತರಿಗಿತ್ತು, ಈಗ 55 ಮಾಡಿದೆ. ಇದನ್ನು ಮತ್ತೆ 75ಕ್ಕೆ ಮುಂದುವರಿಸಬೇಕು ಅಂತ ಏನು ತಾವೆಲ್ಲ ಮನವಿ ಕೊಟ್ಟಿದ್ದೀರಾ. ಇದು ಆಶಾದಾಯಕ, ಸಂತೋಷ ತರುವ ವಿಷಯ. ಇದು ಈ ನಿಟ್ಟಿನಲ್ಲಿ ಏನು ಕ್ರಮ ವಹಿಸಬೇಕು, ಟ್ರೂ ಪ್ರಾಪರ್ ಚಾನಲ್ ನಮ್ಮ ಉಪನಿರ್ದೇಶಕರ ಮುಖಾಂತರ ಎಲ್ಲಿಗೆ ತಲುಪಬೇಕು ಸ್ವಲ್ಪ ವ್ಯವಸ್ಥೆ ಮಾಡಿ ಆದಷ್ಟು ಇದ್ರ ಬಗ್ಗೆ ಕ್ರಮ ವಹಿಸೋ ಬಗ್ಗೆ ಗಮನ ಹರಿಸ್ತೀವಿ.